ಅವಳೆ ಕೈಯಲ್ಲಿ ಮಾಡಿರೋದು. ಬಂದ್ರೆ ಪೆಟ್ರೋಲ್ ಖಾಲಿ. ಬಾರೆ ಗಣಪತಿ ಆಗಲೇ ಹೋದ ಆ ಗಣಪತಿ ಅಲ್ಲ ಕೌಂಟರ್ ಮಾಡಿದ್ರೆ ಮಜಾ ನೋಡಿ ಇನ್ನೂ ಹೋಗ್ಲೇಬೇಕಣ್ಣ. ಏನು ನೋಡಿ ಒಂದ್ಸರಿ ಎಷ್ಟೆಲ್ಲ ಬೇಕಿದೆಯೋ ಯಾವುದೇ ಸಾಕು ತಗೋ. ಏನು ಇಲ್ಲಿ ರೆಡ್ಡು, ಇಲ್ಲಿ ಎಲ್ಲೋ ಬರುತ್ತೆ. ಸೊ ಎಲ್ಲ ಇವಾಗ ನಾಳೆ ಗೃಹ ಪ್ರವೇಶ ಇರೋದ್ರಿಂದ ಇವತ್ತೆಲ್ಲ ತಯಾರಿ ನಡೀತಾ ಇದೆ. ಮೇಡಮ್ ಫುಲ್ ಬ್ಯುಸಿಯಾಗಿದೆ. ಇದೆಲ್ಲ ಫುಲ್ ತಯಾರಿ ಮಾಡಿಟ್ಟಿದ್ದಾಳೆ ಇವಾಗ. ಸೊ ನೋಡಿ ಬೇಸನಲ್ಲಿ ಫುಲ್ ಹೂವು ಹಾಕಿಟ್ಟಿದ್ದಾಳೆ ನೋಡಿ. ಇವೆಲ್ಲ ನವಧಾನ್ಯಗಳು, ಇದೆಲ್ಲ ಅವಳೆ ಕೈಯಲ್ಲಿ ಮಾಡಿರೋದು. ಇದಕ್ಕೆ ಸೊಪ್ಪು ಹೋಗ. ಹೌದಪ್ಪ, ನೀವು ಹೋಗಿ ಹುಡ್ಕೊಡ. ಹಾಯ್ ಗಾಯ್ಸ್, ಬೆಳಗ್ಗೆ ಮುಂಚೆನೇ ನಾವು ಬೈಕ್ ತಗೊಂಡು ಹೊರಗೆ ಬಂದರೆ ಪೆಟ್ರೋಲ್ ಖಾಲಿ. ನೋಡ್ರಿ ನಮ್ಮ ಪರಿಸ್ಥಿತಿ ಇದು. ಫಸ್ಟ್ ಗಾಡಿ ತಗೊಬಂದು ಅಕ್ಕ ಮೊದಲೇ ಹೇಳ್ಬೋದು, ಇವತ್ತೇ ಪೆಟ್ರೋಲ್ ಖಾಲಿ ಆಗಬೇಕಿತ್ತು. ಇವಾಗ ಬೆಳಗ್ಗೆ ಮುಂಚೆನೇ ಮುಹೂರ್ತ ಇರೋದ್ರಿಂದ ನಾವೀಗ ಟೈಮ್ ಇರೋದು ಒಂದೂವರೆ ಮಧ್ಯರಾತ್ರಿ ಇದ್ಕೊಂಡು ಬಂದಿದ್ದೀವಿ. ಸೊ ಗೈಸ್ ನೋಡಿ, ಪೂಜೆಗೋಸ್ಕರ ಇವಾಗ ಇಷ್ಟೆಲ್ಲ ಅಲಂಕಾರ ಮಾಡಿಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಗೈಸ್ ಇವಾಗ ಟೈಮ್ ಆಗಿದೆ 2 ಗಂಟೆ. ನಾವು ಮಲ್ಕೊಂಡೇ ಇಲ್ಲ ಇಡೀ ರಾತ್ರಿ ಇವತ್ತು. ಸೊ ಇವಾಗ ಇಲ್ಲಿ ಮನೆ ಹತ್ರ ಬಂದಿದ್ದೀವಿ. ಸೊ ಇವತ್ತು ಫಂಕ್ಷನ್ ಇರೋದು ಗೃಹ ಪ್ರವೇಶ ರಾಣಿ ಮನೆಯಲ್ಲಿ. ನನ್ನ ಬೆಸ್ಟ್ ಫ್ರೆಂಡ್ ಮನೆ ಗೃಹ ಪ್ರವೇಶ ಇವತ್ತು. ಇವಾಗ ಇದೆಲ್ಲ ಮತ್ತೆ ಹೂವಿನ ಅಲಂಕಾರ ಮಾಡ್ತಾ ಇದ್ದಾಳೆ, ತೋರಿಸ್ತೀನಿ ರೀ. ನೀವೊಂದು ಕೆಲಸ ಕೊಡ್ತೀನಿ ಬಾಯ್ ಇವಾಗ ನೋಡಿ, ಅಲ್ಲಿ ತೋರಿಸ್ತೀನಿ. ಅಲ್ಲಿ ಇನ್ನೂ ಚೆಂದ ಆಗಿದೆ ಹೂವಿನ ಅಲಂಕಾರ ಮಾಡಿರೋದು. ನೋಡಿ, ಇದು ಕಿಚನ್ ರೂಮು. ಇಲ್ಲಿ ಹಾಲು ಉಗಿಸ್ತಾರೆ. ಇದು ಲಕ್ಷ್ಮೀ ಮಾತೆ. ಇದು ನವಧಾನ್ಯಗಳು. ಇಲ್ಲಿ ನೋಡಿ, ಸಿಂಕಲ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಲೋಟಸ್ ಜೊತೆ. ಈಗ ಫುಲ್ ತೋರಿಸ್ತೀನಿ ರೀ ಕಿಚನ್ ರೂಮ್. ನಿಮ್ಗೆ ಫುಲ್ಲು ಹೂವಿನ ಅಲಂಕಾರ. ಸೊ ಗೈಸ್, ಇದು ದೇವ್ರ ರೂಮ್. ಇದು ಅಲಂಕಾರ ಮಾಡಿದ್ದೀವಿ. ಹೊಡಿತೀಯ ಯಾಕೆ ಹುಚ್ಚಿ? ಹೆಂಗೆ ಕಾಣೋದಂತ ನೋಡ್ತಾ ಇದ್ದೆ. ಚೆನ್ನಾಗಿ ಕಾಣ್ತಿದೆ. ಹಿಂಗೆ ಮಾಡು, ಮಾಡು ಫಸ್ಟ್. ಇಲ್ಲ ಮಾಡ.
ಗೈಸ್ ಇಲ್ಲಿ ಇವಾಗ ಪೂಜೆ ಮುಗಿತು. ಈಗ ಹೋಮಕ್ಕೆ ಕೊಡ್ತಾರೆ, ಬನ್ನಿ ತೋರಿಸಿ. ಯಾರನ್ನ ಸೊ ಗೈಸ್ ಬೆಳಗ್ಗೆ ಮುಂಚೆ ಬೇಗ ಎತ್ಕೊಂಡು ಪೂಜೆಗೆ ಎಷ್ಟು ಗಂಟೆಗೆ ನಾವಿನ್ನೂ ಮಲ್ಕೊಂಡೇ ಇರಲಿಲ್ಲ. ನಿನ್ನೆ ನೈಟ್ ಫುಲ್ಲು ಪೂಜೆ ಎಲ್ಲ 3 ಗಂಟೆ 3:30 ಆ ಥರ ಎಲ್ಲ ಮುಗೀತು. ಸೊ ಅದ ನಂತರ ಹೋಗಿ ಮಲ್ಕೊಂಡಿದ್ವಿ. ಎಷ್ಟು ಗಂಟೆ? 8 ಗಂಟೆ ಹತ್ರ ಎದ್ದಿದ್ದೀವಿ. 4 ಗಂಟೆ 4:15 ಹತ್ರ. ಅಲ್ಲ, ಪೂಜೆ ಆದಮೇಲೆ ಹೋಗಿ ಮಲ್ಕೊಂಡ್ವಲ್ಲ. ಹಾಂ, 4:15 ಹತ್ರ ಆ ಥರ ಹೋಗಿ ಮಲ್ಕೊಂಡಿದ್ವಿ. 8 ಗಂಟೆ ಹತ್ರ ಎದ್ದಿದ್ದೀವಿ. ಸೊ ನೋಡಿ, ನಮ್ಗೆ ಇವತ್ತಿನ ಲುಕ್ ತೋರಿಸ್ತೀನಿ ರೀ. ಸ್ಯಾರಿ ಉಟ್ಕೊಂಡಿದ್ದೀನಿ, ಅವಳು ಅಷ್ಟೇ. ಬಾರ ಇಲ್ಲಿ. ಗಬ್ಬು ಕಾಣ್ತಿದ್ದೆ ನೋಡೆ. ಸೊ ಗೈಸ್, ಇವತ್ತಿನ ಫಂಕ್ಷನ್ ಮುಗೀತು, ಪೂಜೆ ಎಲ್ಲ. ಊಟ ಗೀಟ ಎಲ್ಲ ಮುಗಿಸ್ಕೊಂಡು, ಪೂಜೆ ಮುಗಿಸ್ಕೊಂಡು ಹೋಗಿ ಮಲ್ಕೊಂಡ್ವಿ. ಅದರಿಂದ ಊಟ ಮುಗಿಸ್ಕೊಂಡು ಹೋಗಿ ಮಲ್ಕೊಂಡ್ವಿ. ಈಗ ಎದ್ದು ಬಂದಿದ್ದೀವಿ. ಇವತ್ತು ಇಡೀ ದಿನ ಬರೀ ಮಲ್ಕೊಳೋದೇ ಆಯಿತು. ಯಾಕಂದರೆ ನಿನ್ನೆ ರಾತ್ರಿ ನಾವು ಸ್ವಲ್ಪನೂ ಮಲಗದೇ ಇರೋ ಕಾರಣಕ್ಕೆ ಇವತ್ತು ಇಡೀ ದಿನ ಮಲ್ಕೊಂಡಿರೋದೇ ಆಯಿತು. ಸೊ ಗೈಸ್, ಇವಾಗ ವೀಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಿಗೋಣ ನೆಕ್ಸ್ಟ್ ವಿಡಿಯೋಗೆ. ಬಾಯ್ ಬಾಯ್.